ಸ್ವಾಮೀಜಿಗಳು 10,000 ವರ್ಷ ಆದರೂ ಬೇಸಿಕ್ಕೆ. ಅಂದರೆ ಹಿಂದೂ ಸಮಾಜ ಎಲ್ಲಿ ತನಕ ದುರ್ಬಲವಾಗಿದೆ, ಹಿಂದೂ ಸಮಾಜ ಎಲ್ಲಿ ತನಕ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಲ್ಲ, ಹಿಂದೂ ಸಮಾಜವು ಎಲ್ಲಿ ತನಕ ರಾಜಕೀಯ ಪಕ್ಷಗಳಿಂದ, ನಾನು ಎಲ್ಲ ರಾಜಕೀಯ ಪಕ್ಷಗಳನ್ನು ಸೇರಿಸ್ಬಿಟ್ಟೆ ಹೇಳ್ತಾ ಇರೋದು, ಮುಕ್ತಿ ಇದೆ ಅಥವಾ ನನಗೊಂದು ಧೈರ್ಯ ಸಿಗುತ್ತೆ ಅಂತ ಅದು ರಾಜಕೀಯದ ಕಡೆ ನೋಡ್ತಾ ಇದೆ. ಆರ್ ಎಸ್ ಎಸ್ನಲ್ಲಿ ಬಳಸುವಂಥ ಭಾಳ ಒಳ್ಳೆಯ ಪದ ತನ್ನ ಕಡೆ ಸ್ವಂತಿಕೆ, ಸ್ವದೇಶಿ, ಸ್ವಾಭಿಮಾನ, ಸ್ವತ್ವ, ಸ್ವರಾಜ್ಯ ಅದರ ಕಡೆ ಅದು ನೋಡೋದಿಲ್ಲ. ಅಲ್ಲಿ ತನಕ ಆರ್ ಎಸ್ ಎಸ್ನ ಪ್ರಸ್ತುತತೆ ಇರುತ್ತೆ. ಅಂದರೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ಕ್ಷೇತ್ರ ಅಥವಾ ನೀವು ಹೇಳಿದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತೊಂದು ಇವುಗಳು ಬರ್ತಾ ಹೋಗುತ್ತೆ. ವಿಜ್ಞಾನವನ್ನು ಆರ್ ಎಸ್ ಎಸ್ಸು ಎಂದೂ ವಿರೋಧ ಮಾಡಿಲ್ಲ ನಾನು ನೋಡಿದಂತೆ. ಈ ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಅವರು ಸಂಘದ ಕಂಡು ಭಯಪಟ್ರ. ಎಲ್ಲ ಕಡೆ ಪಥಸಂಚಲನಗಳು ಜೋರಾಗಿ ನಡೀತಾ ಇದೆ. ಸಂಘ 100 ವರ್ಷದ ಯೋಜನೆಗಳನ್ನ ವಿವಿಧ ರೀತಿಯಲ್ಲಿ ಹಮ್ಮಿಕೊಂಡಿದೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ. ಇದು ಅವರ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಭಯ ಅವ್ರಿಗಿದೆಯಾ? ಆ ರೀತಿಯಲ್ಲಿ ಅವರು ಈ ಸಂಘನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಅದು ಅವ್ರ ಕೈಲಿ ಆಗುತ್ತಾ? ಸಂಘ ಇದರಿಂದ ಹೊಡ್ತ ತಿನ್ನುತ್ತಾ? ಇಲ್ಲ ಹೆಂಗೆ ಸಂಘ ಇದನ್ನು ಫೇಸ್ ಮಾಡುತ್ತೆ? ನೀವು ಹೇಳೋದು ಹೇಗಿದೆ ಅಂದರೆ ಕಾದು ನೋಡಿ ಮುಂದಿನ ಸಂಚಿಕೆಯಲ್ಲಿ ಅನ್ನೋ ಥರ ಇದೆ. ವಾಟ್ ಎವರ್. ಇಲ್ಲ, ಆರ್ ಎಸ್ ಎಸ್ ಕಂಡ್ರೆ ಯಾರಿಗಾದ್ರೂ ಭಯ ಆಗಬೇಕಾ? ಆರ್ ಎಸ್ ಎಸ್ನ ಕಾರ್ಯಕರ್ತರು ಕೈಯಲ್ಲಿ ಹಿಡುವ ದಂಡ ಮಾರಕಾಸ್ತ್ರವಾಗಿ ಯಾರಿಗಾದ್ರೂ ಕಾಣಬೇಕಾ?